ಈಗ ಮೀನದ ಫ್ರೈ ಮಾಡಾಕತ್ತೀನಿ. ಈಗ ಉಪ್ಪು ಹಾಕೋಬೇಕು ರವಾದಾಗ ಸ್ವಲ್ಪ. ಇದ್ರಾಗ ಖಾರ ಪುಡಿ ಹಾಕೋಬೇಕು ರವಾದಾಗ. ಇದು ಫ್ರೈ ಮಾಡಕ್ಕೆ ಖಾರ ಪುಡಿ ಹಾಕಾಕತ್ತೀನಿ, ಮಸಾಲೆ ಖಾರ ರವಾದಾಗ. ಬಾಂಬೆ ರವ ಐತಿದು. ಇದಕ್ಕೆ ನೋಡು ಮೀನಾಕ ಅಪ್ಪ ಸ್ವಲ್ಪ ಉಪ್ಪು ಹಚ್ಕೋಬೇಕು. ಈಗ ಹಿಂಗೆ ಮಾಡ್ಕೋಬೇಕು. ಇದನ್ನು ಉಪ್ಪು ಹಚ್ಕೊಂಡೇನಿ. ಇದನ್ನು ಸ್ವಲ್ಪ ಅರಸಿನ ಪುಡಿ ಹಾಕ್ಕೋಬೇಕು. ಈಗ ಅರಸಿನ ಪುಡಿ ಈಗೆಲ್ಲ ಕಲಿಸ್ಬಿಟ್ಟೆ ನೋಡಿ. ಅರಿಶಿನ ಉಪ್ಪು ಹಚ್ಚಿ ಇಟ್ಬಿಟ್ಟೀನಿ. ಸ್ವಲ್ಪ ಇಟ್ಟೀನಿ. ಈಗ ನೋಡಪ್ಪ, ಈಗ ಇದು ರವೆ ಆಯಿತು. ಈಗ ಇದನ್ನು ಹಿಂಗೆ ಹಚ್ಚಿಡ್ಬೇಕು ನೋಡಿ. ಈಗ ಹಿಂಗೆ ಹಚ್ಚಿಡ್ಬೇಕು. ಹಿಂಗೆ ರವೆ ಹಚ್ಚಿ ಒಂದು 5 ನಿಮಿಷ ಇಡ್ಬೇಕು. ಅಂದ್ರೆ ಅದು ಗಟ್ಟಿ ಹಿಡ್ಕೊತೈತೆ. ಅದು ಮಸ್ತ್ ಆಗ್ತಾವೆ ಫ್ರೈ ಮಾಡಿದ್ರೆ. ಎರಡು ದಿವ್ಸ ಇಟ್ಟರು ಏನಾಗಂಗಿಲ್ಲ. ಮಸ್ತ್ ಚಪಾತಿಲೆ ರೊಟ್ಟಿಲೆ ಜೋಳದ ರೊಟ್ಟಿಲೆ ತಿನ್ಬಹುದು. ಮಸ್ತ್ ಹತ್ತೈತಿ. ಬಿಸಿ ಚಪಾತಿ, ಬಿಸಿ ರೊಟ್ಟಿ. ಇದ್ರ ಖಾರ ಪುಡಿ, ಉಪ್ಪು, ಅರಿಶಿಣ ಎಲ್ಲ ಕುಡಿಸಿ. ಎಲ್ಲ ಆಗಾಳೆ ನೀವು ತೋರಿಸಿದ್ದೆ. ರವೆ ಒಳಗೆ ಮಸಾಲೆ ಎಲ್ಲ ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕಿ ಕಲಿಸಿಟ್ಟು ಎಲ್ಲ ಮಾಡಿ ಇಟ್ಟೀನಿ. ಇದನ್ನು ಈಗ ಫ್ರೈ ಮಾಡೋದು. ಈಗಂತೂ ಮೀನು ಸಾರು ಆಗೈತಿ. ಈಗ ಫ್ರೈ ಮಾಡ್ತೀನಿ. ಫ್ರೈ ಮಾಡಿದ್ದು ಹಿಂಗಾಗ್ಯಾವ ನೋಡಿರಿ ಫ್ರೆಂಡ್ಸ್. ತಿಂದು ನೋಡಿರಿ, ಲೈಕ್ ಮಾಡಿರಿ.